ಬರೀ ನಮ್ ಗುರುಗಳಿಗೆ ಚಪ್ಪಾಳೆ. ಎಷ್ಟು ಮಿಸ್ ಮಾಡ್ಕೊಳ್ಳೆ ಗೊತ್ತಾ ನನ್ ಗುರುಗಳನ್ನ, ನಿಮ್ಮ ಪಾಠಗಳನ್ನ, ನಿಮ್ಮ ಮಾತುಗಳನ್ನ, ಆ ಮೀಸೆ ಮರೆಯಲಿರುವಂತ ಆ ಮುಗುಳ್ ನಗೆಯನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗುರುಗಳೇ. ಹೇಗಿದ್ಯಾ? ಹೇಗ್ ನಡೀತಾ ಇದೆ ಪ್ರಾಕ್ಟೀಸ್? ಸೂಪರ್ ಗುರುಗಳೇ. ನಿಮ್ಗೆ ನಾನೊಂದು ವಿಷಯ ಹೇಳಲೇಬೇಕು. ನಿಮ್ಮ ಒಂದು ಕೋಚಿಂಗ್ ಇಂದ ನಾನು ಅನುರಾಗ ಅನ್ನೋ ಒಂದು ಪುಸ್ತಕ ಬರ್ದೆ. ಅದು ಹೇಗೆ ಅಂತಂದ್ರೆ KGF ಕಲೆಕ್ಷನ್ ಗಿಂತ ಜಾಸ್ತಿ ನನ್ ಬುಕ್ ಸೆಲ್ಲಿಂಗ್ ಜಾಸ್ತಿ ಆಗೋಗಿದೆ ಗುರುಗಳೇ. ಪಾಪ ಏನ್ ಕಷ್ಟನೋ ಏನೋ ಗೊತ್ತು. ಮೊದಲೇ ಅದು ಟಿಶ್ಯೂ ಪೇಪರ್ ಯೂಸ್ ಆಗ್ತಾ ಇದೆ ಅಂತ ಗೊತ್ತು ನನಗೆ. ಅಲ್ಲ ಗುರುಗಳೇ, ರೀಡಿಂಗ್ ಗುರುಗಳೇ, ರೀಡಿಂಗ್ ಗುರುಗಳೇ. ಒಂದು ನಮಸ್ಕಾರವನ್ನ ಮಾಡ್ತಾ ನೀವು ಆರಾಮಾಗಿ ಕೂತ್ಕೋಬೇಕಾಗಿ ಕೋರಿಕೆ ಗುರುಗಳೇ. ಬಲಿ ಚಪ್ಪಾಳೆ. ಗುರುಗಳು ಬಂದಾಯ್ತು. ಕರ್ನಾಟಕ ನಮ್ಮ ಮುಂದಿನ ಜಡ್ಜನ ವೆಲ್ಕಮ್ ಮಾಡೋಣವಾ? ಇವರು ಆಲೋಚನೆಯ ಮಾಧುರ್ಯತೆಗೆ ಆರಾಧನೆಯ ಸ್ವರವಿತ್ತವರು. ಮಳೆ ಬಿಲ್ಲು ಮೋಡಗಳ ನಡುವೆ ಒಲವಿನ ಚಿಲುಮೆ ಇರಿಸಿ ಮತ್ತೆ ಮತ್ತೆ ಕರುನಾಡಿಗೆ ಸ್ವರಗಳ ಮಳೆಯನ್ನೇ ಸುರಿಸಿದವರು. ಇಷ್ಟು ದಿನ MJ ಆಗಿ ಡಾನ್ಸ್ ಮಾಡ್ತಿದ್ದವರು ಮತ್ತೆ ಅವರ ನೈಜವಾದ ಅವತಾರದೊಂದಿಗೆ ಈ ವೇದಿಕೆ ಮೇಲೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದ್ದಾರೆ. ಕರ್ನಾಟಕ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸ್ಯಾಂಡಲ್ವುಡ್ ನ ಮ್ಯಾಜಿಕಲ್ ಕಂಪೋಸರ್, ಮ್ಯೂಸಿಕಲ್ ಪೈಲ್ವಾನ್, ಒನ್ ಅಂಡ್ ಓನ್ಲಿ ಕರ್ನಾಟಕದ ಡಾರ್ಲಿಂಗ್, ಎಲ್ಲ ಹೆಣ್ಣು ಮಕ್ಕಳ ಅಣ್ಣ ಅರ್ಜುನ್ ಜನ್ಯಾಜಿ. ಬರ್ಲಿ ನಮ್ಮ ಜನ್ಯಾಜಿಗೆ ಒಂದು ದೊಡ್ಡ ಚಪ್ಪಾಳೆ. ಜನ್ಯಾಜಿ, ಸೀಸನ್ 17ಕ್ಕೆ ಸ್ವಾಗತ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕಂಪ್ಲೇಂಟ್ ಇದೆ, ದಯವಿಟ್ಟು ಹತ್ರ ಬನ್ನಿ. ಅಷ್ಟತ್ರ ಅಲ್ಲ, ಕಳ್ಳ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ತುಂಬಾ ಹತ್ರ ಬಂದ್ಬಿಡ್ತಾರಪ್ಪ ಇವರು. ಹಂಗೆ ಯಾಕೆ ಮೇಡಮ್ ಓ ನಂಗೆ ಗೊತ್ತಾಯ್ತು ಇದೆಲ್ಲ ಬೇಕು. ಇಲ್ಲ ನಂಗೆ ಗೊತ್ತಾಯ್ತು ನೀವು ಯಾಕೆ ಇಷ್ಟು ನಾಚ್ಕೋತಿದ್ದೀರಾ ಅಂತ. ಅತ್ತೆ ಅತ್ತೆ ನಮ್ಮ ಅತ್ತೆ ಮಂಗ ಒಂದು ದೊಡ್ಡ ಚಪ್ಪಾಳೆ. ನೋಡಿ ನಮ್ಮ ಅತ್ತೆ ಬಂದವ್ರೆ. ಎಂಥ ಒಂದು ಪ್ರೀತಿ. ನನ್ನ ಶೋ ನೋಡಕ್ಕೆ ಈ ಚಳಿಯಲ್ಲೂ ಬಂದು ಕೂತಿದಾರಲ್ಲ ಅತ್ತೆ. ಮತ್ತೆ ವಾಪಸ್ಸು ಬ್ಯಾಕ್ ಟು ದ ಫಾರ್ಮ್ ನಿಮ್ಮ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಈ ಒಂದು ಸೀಸನ್ 17ರ ಕಾರ್ಯಕ್ರಮದಿಂದ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ? ಸರಿಗಮಪ ಅನ್ನೋ ಈ ಕಾಂಪಿಟೇಷನ್ ಅಲ್ಲಿ ನಾನಾಗ್ಲಿ, ಅಣ್ಣ ಆಗ್ಲಿ, ಮತ್ತೆ ಮಹಾಗುರುಗಳು VP ಸರ್ ಯಾರೇ ಆಗ್ಲಿ, ನಾವು ಅಲ್ಲಿಂದ ನೋಡ್ಬೇಕಾದ್ರೆ ಇಲ್ಲಿ ಹಾಡಂತವ್ರಿಗೆ ಎಷ್ಟು ಜನ ಹಾಡಿದ್ದಾರೆ, ಅವ್ರು ಎಲ್ರಿಗೂ ಈ ಕಾಂಪಿಟೇಷನ್ ಗೆಲ್ಲೋದು ಹೆಂಗೆ ಅನ್ನೋದಕ್ಕಿಂತ ಜೀವನ ಅನ್ನೋ ಕಾಂಪಿಟೇಷನ್ ನಲ್ಲಿ ಹೆಂಗ್ ಗೆಲ್ಲೋದು ಅನ್ನೋದನ್ನ ನಾವೆಲ್ಲರೂ ಆ ಕಡೆಯಿಂದ ಆ ಆಂಗಲ್ ಅಲ್ಲೇ ನೋಡಿರೋದು. ಸೊ ಅವರೆಲ್ಲರನ್ನೂ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಸೊ ಈಗ ಈ ಸೀಸನ್ 17 ಬರೋಂಥ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಈ ಮ್ಯಾಜಿಕ್ ವೇದಿಕೆಯಲ್ಲಿ ಬಂದ ತಕ್ಷಣ ಎಂತೆಂಥ ಮ್ಯಾಜಿಕ್ ಮಾಡಿಬಿಟ್ಟಿದೆ. ಸೊ ಆ ಮ್ಯಾಜಿಕ್ನ ಅಲ್ಲಿ ಕೂತ್ಕೊಂಡು ನೋಡೋದು ಒಂದು ಖುಷಿ ನನಗೆ. ಈ ನಮ್ಮ ಅರ್ಜುನ್ ಜನ್ಯಾಜಿ ಸರ್ಗೆ ನನ್ನ ಕಡೆ ಒಂದು ದೊಡ್ಡ ಚಪ್ಪಾಳೆ. ನಮ್ಮ ಜನ್ಯಾಜಿ ಬಂದಿದ್ದಾಯ್ತು. ಈಗ ನಮ್ಮ ಮುಂದಿನ ಜಡ್ಜ್ನ ವೆಲ್ಕಮ್ ಮಾಡೋಣವಾ? ಇವರು ನಮ್ಮ ಸಂಗೀತ ಮಹಾವೇದಿಕೆಯ ಎನರ್ಜಿಗೆ ಮತ್ತೊಂದು ಹೆಸರು. ಇವರ ಕಂಚಿನ ಕಂಠದ ಗಾಯನಕ್ಕೆ ತಲೆ ದೂಗುತ್ತೆ ಕರ್ನಾಟಕದ ನಾದಿನ ತೇರು. ನಮ್ಮ ಸರಿಗಮಪ ವೇದಿಕೆಯಲ್ಲಿ ಕವಿತೆಗಳ ಸುರಿಮಳೆಯನ್ನೇ ಸುರಿಸ್ತಿರೋರು. ಸೊ ಕರ್ನಾಟಕ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕಾರ್ಯಕ್ರಮದ ಎನರ್ಜಿ ಬೂಸ್ಟರ್, ಕವಿತೆ ಮಾಸ್ಟರ್, ಒನ್ ಅಂಡ್ ಓನ್ಲಿ ವಿಜಯ್ ಪ್ರಕಾಶ್ ಸರ್. VP ಸರ್, ಈ ಸೀಸನ್ ಹೊಸ ಸೀಸನ್, ಮತ್ತೆ ಅದೇ ಫ್ರೆಂಡ್ಸು, ಹೊಸ ವರ್ಷ, ಗ್ರ್ಯಾಂಡ್ ಓಪನಿಂಗ್ ನಡೀತಾ ಇದೆ. ಹೇಗನ್ಸ್ತಿದೆ? ಸರಿಗಮ ನನ್ನ ಎರಡು ಶಕ್ತಿಗಳು, ಮಹಾಗುರುಗಳು, ನಮ್ಮ ಮ್ಯೂಸಿಷಿಯನ್ಸು, ತಾವು, ಜಿ ಕನ್ನಡ ವಾಹಿನಿಯ ತಂಡ, ನಮ್ಮ ಪ್ರೇಕ್ಷಕರು, ಇವರೆಲ್ಲ ಜೀವನದಲ್ಲಿ ಇಲ್ಲದೆ ಹೋದ್ರೆ ಹೆಂಗಿರುತ್ತೆ ಅಂದ್ರೆ, ಈಗ ನೋಡಿ ಗಾಳಿ ಬರ್ತಾ ಇದೆ, ತಂಪಿಲ್ಲದ ಗಾಳಿ ಇದ್ದಂಗೆ, ರುಚಿ ಇಲ್ಲದ ಊಟ ಇದ್ದಂಗೆ, ಸಿಹಿ ಇಲ್ಲದ ಜೇನಿದ್ದಂಗೆ, ಹನಿ ಆಗದ ಮೋಡ ಇದ್ದಂಗೆ ಪ್ರಯೋಜನವಿಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಚಾಲನೆ ನೀಡ್ತಾ ಇದ್ದೀವಿ. ಆ ಭಗವಂತನ ಕೃಪೆಯಿಂದ ಇದಕ್ಕೆ ಶುಭವಾಗಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ಮಗದೊಮ್ಮೆ ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಜನ್ಯಾಜಿ ಹಾಗೂ ನಮ್ಮ ನೆಚ್ಚಿನ ರಾಜೇಶ್ ಕೃಷ್ಣ ಸರ್ಗೆ ಬಳ್ಳಿ ಚಪ್ಪಾಳೆ. ನಮ್ಮ ಮಹಾಗುರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ.
ಮಹಾಗುರುಗಳೇ, ಈ ನಿಮ್ಮ ಕನ್ನಡ ಆಗಮನದ ವಿಶೇಷತೆ ಏನು? ಕನ್ನಡದ ಆಗಮನ ಇಲ್ಲಿಗೆ ಮಾತ್ರ. ನಾಡಿನಲ್ಲಿ ಕನ್ನಡಕ್ಕೆ ನಮ್ಮ ಗಮನ ಇದ್ರೆ ಸಾಕು. ಆಹಾ, ಆಹಾ. ಮಹಾಗುರುಗಳೇ, ಈ ಸರಿಗಮಪ ಸೀಸನ್ 17 ಇದೊಂದು ಶುಭಾರಂಭ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಮಹಾಗುರುಗಳೇ? ಈ ಸೀಸನ್ 17 ಸರಿಗಮಪ ಕನ್ನಡ ನಾಡಿನ ಹಾಡಿನ ವನ. ಈ ವನದಲ್ಲಿ ತನಗಳ ತಾಜಾತನವೇ ತುಂಬಿದೆ. ಹೇಗೆ ಅಂದ್ರೆ, ಕನ್ನಡ ನಾಡಿನ ಹಾಡಿನ ವನ, ಇಲ್ಲಿ ಹುಟ್ಟೋದು ತವರಿನ ತಂಪಿನ ತಾಜಾತನ. ಇಲ್ಲಿ ಹುಟ್ಟೋದು ತವರಿನ ತಂಪಿನ ತಾಜಾತನ, ಕೇಳಿಸೋದು ಇಂಪಿನ ಕಂಪಿನ ಕನ್ನಡತನ.